Balik pa jadi. Dur min చూసుకోండి. ఇది మాత్రం బాగా వచ్చింది. ఇది సహస్రకి సైజులో వేరు. ಏನು ರಶ್ ಫ್ರೆಂಡ್ಸ್. 10 ಗಂಟೆಗೆ ಹತ್ತಿದ್ದಕ್ಕೆ 11 ಗಂಟೆಗೆ ಬಂದು ಎಳ್ದಿದ್ದೀವಿ. ನವರಾತ್ರಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ನೋಡಿ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಏನು ಅಂತ ಸ್ಲೋ ಹೋಗ್ತದೆ. ನಾವು ಶಾಪಿಂಗ್ ಸ್ವಲ್ಪ ಹೋಗ್ಬೇಕಾಯಿತು, ಅದಕ್ಕೆ 9 ಗಂಟೆಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ಸೇ ಬಂದಿಲ್ಲ, ಯಾವುದೋ ಒಂದೇ ಒಂದು ಬಸ್ ಬರ್ತಾಯಿತ್ತು. ಫುಲ್ ಖುಷಿಯಾಗಿ ಹೋಗಿದ್ವಿ. ಟೈಮ್ ನೋಡಿದ್ರೆ 10:32 ಆಗೋಗಿತ್ತು. ಇನ್ನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸಂಜೆನೇ ಆಗಿಬಿಡುತ್ತೆ. ಎಷ್ಟು ಜನ ರಶ್ ಇದ್ರೆ ಅಂದರೆ ನಮ್ಗೆ ಸೀಟೇ ಸಿಕ್ಕಿಲ್ಲ, ನಿಂತ್ಕೊಂಡಿದ್ವಿ. ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ, ಸೀಟೇ ಸಿಕ್ಕಿಲ್ಲ ಲಾಸ್ಟಿಗೆ. ಏನು ರಶ್ ಫ್ರೆಂಡ್ಸ್. 10 ಗಂಟೆಗೆ ಹತ್ತಿದ್ದಕ್ಕೆ 11 ಗಂಟೆಗೆ ಬಂದು ಎಳ್ದಿದ್ದೀವಿ. ನವರಾತ್ರಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ನೋಡಿ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಬಟ್ಟೆನ ಕೇಳ್ತಾ ಇದ್ದಾರೆ. ಎಂತ 980ನಾ? ನೋಡಿ ಫ್ರೆಂಡ್ಸ್, ಜನಕ್ಕೆ ಲೋಡಲ್ಲಿ ಕೂಡ ಜಾಗ ಇರಲ್ಲ ಹೊಸೂರಲ್ಲಿ. ಸ್ಯಾರೀಸ್ ಬೇಕಾ ಯಾರಿಗಾದ್ರು? ಇದು ಬೇಕಾ? ಇವಾಗ ಸ್ಲಿಪ್ಪರ್ಸ್ ಅಂಗಡಿಗೆ ಬಂದಿದ್ದೀವಿ. ಸ್ಲಿಪ್ಪರ್ಸ್ ತಗೋಬೇಕಂತೆ ನಮ್ಮ ಫ್ರೆಂಡು. ವಿಚ್ ಯು ವಾಂಟ್? ವೆರೈಟಿ ಸ್ಲಿಪ್ಪರ್ಸ್. ಕನ್ನಡದಲ್ಲೇ ಮಾತಾಡ್ಬಿಡಿ. ಕನ್ನಡ ತಿಳಿಯೋದು. ಡೈಲಿ ಯೂಸ್ಕಾ? ಡೈಲಿ ಯೂಸ್ಗೂ ಔಟ್ಸೈಡ್ ಪಾರ್ಟಿ ವೇರ್ಗೂ. ಈ ಪಾರಂಗ 140 తీసుకుంది. ಯಾರು ತಿಂದಿದೆ ಕೂಡ? ಫುಟ್ಬಾಲ್ಗೆ ఇది సహస్రకి సైజులో వేరు. బెస్ట్ ఫ్రెండ్స్ కి సేమ్ స్లిప్పర్స్. స్కానా మేడం? ఇది కదా క్యాష్. ಈ ಕ್ಯಾಶಿಯರ್ ಇವ್ರನ್ನ ಚಪ್ಪಲಿ ಅಂಗಡಿಯಿಂದ ಈಚೆ ಕರ್ಕೊಂಬರೋ ಅಷ್ಟರಲ್ಲಿ 12 ಗಂಟೆ ಕರೆಕ್ಟಾಗಿ. 11 ಗಂಟೆಗೆ ಹೋದವ್ರು 12 ಗಂಟೆಗೆ ಬಂದವ್ರೆ. 11:15. ನಾವು ಚಪ್ಪಲಿ ಎಲ್ಲ ತೊಗೊಂಡು ನೆಕ್ಸ್ಟ್ ಹೋಗಿದ್ದು ಸಿಲ್ವರ್ ಶಾಪ್ಗೆ. ಸಿಲ್ವರ್ ಶಾಪಲ್ಲಿ ಏನಪ್ಪ ಪರ್ಚೇಸ್ ಮಾಡಿದ್ವಿ ಅಂದರೆ ನಮ್ಮ ಫ್ರೆಂಡ್ ಮಗಳಿಗೆ ಕಾಲ್ ಚೈನ್ ಸ್ವಲ್ಪ ಬೇಕಾಗಿತ್ತು, ಹಂಗೆ ಫಿಂಗರ್ ರಿಂಗ್ಸ್ ಎಲ್ಲ ಬೇಕಾಗಿತ್ತು. ಎಲ್ಲ ತೊಗೊಂಡು ಮತ್ತು ಒಂದು ಸ್ವಲ್ಪ ಹಳೇದು ಕಾಲ್ ಚೈನು ಅದೆಲ್ಲ ಬೆಳ್ಳಿ ಇತ್ತು. ಆ ಬೆಳ್ಳಿನ ಹಾಕಿದಾಗ ಅವರು ಚೆಕ್ ಮಾಡ್ತಾಯಿದ್ರು, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಕ್ಲಿಪ್ ತೊಗೊಂಡೆ. ಅದೇನೆಂದರೆ ಫಸ್ಟ್ ಕ್ವಾಲಿಟಿನ ಸೆಕೆಂಡ್ ಕ್ವಾಲಿಟಿನ ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಪರ್ಸೆಂಟೇಜಲ್ಲಿ ತೊಗೊತಾರೆ. ಇವ್ರದ್ದು 70% ತೊಗೊಂಡ್ರು. ಆಮೇಲೆ ನೆಕ್ಸ್ಟು ಸೀರೆ ಬೇಕು ಅಂತ ಬಟ್ಟೆ ಶಾಪ್ಗೆ ಹೋದ್ವಿ. ಈ ಅಂಗಡಿಯಲ್ಲಿ ರೆಡಿಮೇಡ್ ಬ್ಲೌಸ್ ಎಲ್ಲ ಇತ್ತು. ಅಂದರೂ ಏನು ಈ ಅಂಗಡಿಯಲ್ಲಿ ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಹೆಣ್ಮಕ್ಳು ಅಂದರೆ ಫಸ್ಟ್ ಹೇಳ್ಬೇಕಾ? 11 ಗಂಟೆಗೆ ಬಂದಿದ್ದು ಫ್ರೆಂಡ್ಸ್. ಇವಾಗ ಎಷ್ಟು ಟೈಮ್ ಅಂದರೆ 1:15. ಇನ್ನೂ ಶಾಪಿಂಗ್ ಮುಗಿದಿಲ್ಲ. ಕೈಯಲ್ಲಿ ಏನಂದರೆ ಏನೂ ಇಲ್ಲ. ಇದು ಬಾಗುಂದ 68 ನೋಡ್ರಿ ಚೆನ್ನಾಗಿದೆಯಾ? ನೋಡ್ರಿ ఇది ఇందాక చూపించిన దానికి కాంబినేషన్. భలే పెట్టేడి. దూరం నుంచి చూసుకోండి. ఇది మాత్రం బాగా వచ్చింది. ఇది డైలాగ్ బాగా వచ్చింది. అమ్మ వాళ్ళమ్మ మా అమ్మ వేరే వేరే. ಶಾಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ಆಮೇಲೆ ಹೊಟ್ಟೆಗೇನಾದರೂ ಹಾಕ್ಕೊಳ್ಳೇಬೇಕಿಲ್ಲ, ಹೊಟ್ಟೆ ಚುರಿ ಚುರಿ ಅಂತ ಇತ್ತು. ಆಮೇಲೆ ನಿಪ್ಪಟ್ಟು ಮಸಾಲ 2 ಮಸಾಲೆ ಪುರಿ ತೊಗೊಂಡು ತಿಂದ್ವಿ.
ಈ ಥರ ಒಂದೇ ಶಾಪ್ ಹೋಗಿ ಫ್ರೆಂಡ್ಸ್ ಜೊತೆ ಸುಮಾರು ವರ್ಷಗಳೇ ಆಗೋಗಿತ್ತು ಫ್ರೆಂಡ್ಸ್. ಇವತ್ತಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ನನ್ನ ಜೊತೆ ವ್ಲಾಗ್ ನೋಡಿ ಅಷ್ಟೇ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.